ಅಲ್ಕೈನ್ ಇರುವಂತಹ ಕಾರ್ಬನ್ ಮತ್ತು ಹೆಚ್ಚು ಗೆಟ್ ಡಿಪ್ಲೇಸ್ಡ್ ಮೋರ್ ಟುವರ್ಡ್ಸ್ ಕಾರ್ಬನ್ ಆ್ಯಂಡ್ ಹೆನ್ಸ್ ದ ರಿಲೀಸ್ ಆಫ್ H ಪ್ಲಸ್ ಟೇಕ್ಸ್ ಪ್ಲೇಸ್. ಹೌದಾ, ಇಲ್ಲಿ ಏನು ಮಾಡ್ತದೆ ಕಾರ್ಬನ್ನು ಈ ಹೈಡ್ರೋಜನ್ದಿಂದ ಎಲೆಕ್ಟ್ರಾನ್ ಡೆನ್ಸಿಟಿ ನಮ್ಮ ಕಡೆ ಜಾಸ್ತಿ ಪುಲ್ ಮಾಡ್ಕೊಳ್ತದೆ. ಸೊ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ, ಈ ಹೈಡ್ರೋಜನ್ ಏನಾಗ್ತದೆ ಈಸಿಲಿ ಏನು ಮಾಡ್ತಾರೆ ರಿಲೀಸ್ ಆಗಿಬಿಡ್ತದೆ. ಇದು ಈಸಿಲಿ ರಿಲೀಸ್ ಆಯ್ತಪ್ಪ ಅಂತಂದ್ರೆ H ಪ್ಲಸ್, ಅದಕ್ಕೆ ನಾವು ಏನಂತ ಹೇಳ್ತೀವಿ ಆಸಿಡ್ ಅಂತ ಹೇಳ್ತೀವಿ. ಹೌದಾ, ಅಸಿಡಿಕ್ ನೇಚರ್ ಆಫ್ ಅಲ್ಕೈನ್ಸ್ ಈಸ್ more than that of the alkene. Alkene is having more than that of the alkene. Also water is having more than that of the alkynes, and alkynes are having more than that of the ammonia. So this is about the alkynes. So next comes to the cycloalkanes. Next comes to the thing cycloalkanes. Cycloalkanes andre enri, these are the aliphatic organic compounds with general formula CnH2n. ಇವೇನಿರ್ತಾವ್ರಿ ಅಲಿಫ್ಯಾಟಿಕ್ನ ಇರ್ತಾವ, ಬಟ್ ಏನಿರ್ತಾವ ಸೈಕ್ಲಿಕ್ ಇರ್ತಾವ. ಅಲಿಫ್ಯಾಟಿಕ್ ಪ್ರಿಫಿಕ್ಸ್ cyclic organic compounds with general formula CnH2n. So this is the general formula for the cycloalkanes, and these are also called as alicyclic compounds. ಇದಕ್ಕೆ ನಾವು ಏನಂತ ಕರಿತೀವಿ, alicyclic compounds ಅಂತ ಕರಿತೀವಿ. ಅಂದ್ರೆ ಏನ್ರಿ, ಇವ ಅರೋಮ್ಯಾಟಿಕ್ ಇರೋದಿಲ್ಲ, ಬಟ್ ಏನಿರ್ತಾವ ಸೈಕ್ಲಿಕ್ ಸ್ಟ್ರಕ್ಚರ್ಸ್ ಇದಾವ. ಅಲ್ಕೇನ್ ಜಸ್ಟ್ ಒಂದು ಅಲ್ಕೇನ್ ಅನ್ನ ಸೈಕ್ಲಿಕ್ ಫಾರ್ಮ್ ಒಳಗೆ ರಿಅರೇಂಜ್ ಆಗಿರ್ತಾವ. ಸೊ ಅದಕ್ಕೆ ನಾವು ಸೈಕ್ಲೋಅಲ್ಕೇನ್ಸ್ ಅಂತ ಕರಿತೀವಿ. ಸೊ ಓಕೆ, ಈಗ IUPAC ನಾಮೆನ್ಕ್ಲೇಚರ್ ಮಾಡುವಾಗ ಇದಕ್ಕೆ ಏನಂತ ಮಾಡ್ತೀವಿ ನಾವು, ಇನ್ IUPAC ಸಿಸ್ಟಮ್ ದೀಸ್ ಆರ್ ನೇಮ್ಡ್ ಬೈ ಅಟ್ಯಾಚಿಂಗ್ ಪ್ರಿಫಿಕ್ಸ್ ಸೈಕ್ಲೋ ಟು ದ ಕರೆಸ್ಪಾಂಡಿಂಗ್ ಅಲ್ಕೇನ್. ಓಕೆ, ಯಾವ ಥರದ್ದು ಅಲ್ಕೇನ್ ಇದೆ ಅದನ್ನು ನೋಡಿಕೊಂಡು, ಸೊ ಅದಕ್ಕೆ ನಾವು ಪ್ರಿಫಿಕ್ಸ್ ಏನಂತ ಯೂಸ್ ಮಾಡ್ತೀವಿ, ಸೈಕ್ಲೋ ಅಂತ ಪ್ರಿಫಿಕ್ಸನ್ನು ಯೂಸ್ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಸೈಕ್ಲೋಪ್ರೋಪೇನ್, ಸೈಕ್ಲೋಬ್ಯೂಟೇನ್, ಸೈಕ್ಲೋಪೆಂಟೇನ್. ಮೀನ್ಸ್ ಏನು, ಪೆಂಟೇನ್ ಇದ್ದದನ್ನು ಏನಾಗಿದೆ ಅಲ್ಲಿ ಸೈಕ್ಲಿಕ್ ಫಾರ್ಮ್ ಆಗಿದೆ. ಸೊ ಅದಕ್ಕೆ ನಾವು ಸೈಕ್ಲೋಪೆಂಟೇನ್ ಅಂತ ಕರಿತೀವಿ. ಓಕೆ, ಸೈಕ್ಲೋಬ್ಯೂಟೇನು ಸೇಮ್, ಸೈಕ್ಲೋಪ್ರೋಪೇನು ಕೂಡ ಹಾಗೇನೆ. ಓಕೆ, ಈ ಸೈಕ್ಲೋ ಅಲ್ಕೇನ್ಸನ್ನು ಹೆಂಗೆ ಪ್ರಿಪೇರ್ ಮಾಡಬೇಕು, ಮೆಥಡ್ಸ್ ಆಫ್ ಪ್ರಿಪ್ರೇಷನ್. ಓಕೆ, ನಾವು ಸೈಕ್ಲೋ ಅಲ್ಕೇನ್ಸ್ ಅಂದ್ರೆ ಏನು ಗೊತ್ತಾಯಿತು. ಆಮೇಲೆ ಇದನ್ನ ಹೆಂಗೆ ಪ್ರಿಪೇರ್ ಮಾಡ್ತೀವಿ, ಮೆಥಡ್ಸ್ ಆಫ್ ಪ್ರಿಪರೇಷನ್ ಫಾರ್ ಟರ್ಮಿನಲ್ ಡೈಹ್ಯಾಲೋಜನ್ ಡೆರಿವೇಟಿವ್ಸ್ ಆಫ್ ಅಲ್ಕೇನ್ಸ್ ಬೈ ಹೀಟಿಂಗ್ ವಿತ್ ಸೋಡಿಯಂ ಆರ್ ಜಿಂಕ್, ದಟ್ ಈಸ್ ಫ್ರಾಡ್ಸ್ ಮೆಥಡ್. ಓಕೆ, ಫ್ರಾನ್ಸ್ ಮೆಥಡ್ ಒಳಗೆ ಏನು ಮಾಡ್ತೀವಿ ರೀ, ಒಂದು ಟರ್ಮಿನಲ್ ಡೈಹ್ಯಾಲೋಜನ್ಸನ್ನು, ಟರ್ಮಿನಲ್ ಅಂದ್ರೆ ಏನು, ಹ್ಯಾಲೋಜನ್ ಟರ್ಮಿನಲ್ ಇರುವಂಥದ್ದು. ಓಕೆ, ಅದನ್ನು ನಾವು ಒಂದು ಸೋಡಿಯಂ ಜೊತೆ ಹೀಟ್ ಮಾಡಿದಾಗ ನಮಗೆ ಏನು ಸಿಗುತ್ತದೆ ಅಲ್ಲಿ, ಒಂದು ಸೈಕ್ಲೋ ಪ್ರಾಡಕ್ಟ್ ಸಿಗುತ್ತದೆ, ಸೈಕ್ಲೋ ಅಲ್ಕಿನ್ ಪ್ರಾಡಕ್ಟ್ ಸಿಗ್ತದೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ 1,3 ಡೈಬ್ರೋಮೋಪ್ರೋಪೇನ್. when this 1,3 ಡೈಬ್ರೋಮೋಪ್ರೋಪೇನ್ reacts with 2 moles of sodium, we will get cyclopropane with the byproduct sodium bromide. So this is one of the example for the the Frod's method. ಓಕೆ, ಈ ಫ್ರಾಡ್ಸ್ ಏನು ಮಾಡ್ತೀವಿ, ಟರ್ಮಿನಲ್ ಹ್ಯಾಲೋಜನ್ಸನ್ನು ಸೋಡಿಯಂ ಜೊತೆ ಹೀಟ್ ಮಾಡಿ ನಮ್ಗೆ ಏನು ಸಿಗ್ತದೆ ಅದರಲ್ಲಿ ಸೈಕ್ಲೋಪ್ರೋಪೇನ್ ಸಿಗ್ತದೆ, ಅವ್ರ ಸೈಕ್ಲೋ ಅಲ್ಕೇನ್ ಸಿಗ್ತದೆ ಅಂತ ಹೇಳ್ತೀವಿ. ಓಕೆ, ಮತ್ತೊಂದು ಇದಕ್ಕೆ ಎಕ್ಸಾಂಪಲ್ ಏನು, 1,4 ಡೈಬ್ರೋಮೋಬ್ಯೂಟೇನ್. ಈ 1,4 ಡೈಬ್ರೋಮೋಬ್ಯೂಟೇನನ್ನು ಜಿಂಕ್ ಜೊತೆ ಹೀಟ್ ಮಾಡಿದಾಗ ನಮಗೆ ಅಲ್ಲೇನು ಕೂಡ ಒಂದು ಸೈಕ್ಲೋ ಪ್ರಾಡಕ್ಟ್ ಸಿಗುತ್ತೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್, ಸೊ ದಿಸ್ ಈಸ್ ಒನ್ ಆಫ್ ದ ಮೆಥಡ್ ಆಫ್ ದ ಪ್ರಿಪರೇಷನ್ ಆಫ್ ದಿಸ್ cycloalkanes. Next is what, from calcium salt of carboxylic acid. ಈ ಕ್ಯಾಲ್ಸಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇಂದ ಈಗ ಸೈಕ್ಲೋಅಲ್ಕೇನ್ಸ್ ಅನ್ನು ನಾವು ಹೇಗೆ ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಆನ್ ಡಿಸ್ಟಿಲೇಟಿಂಗ್ ಅ ಸೈಕ್ಲಿಕ್ ಕೀಟೋನ್ ಈಸ್ ಇನಿಷಿಯಲಿ ಫಾರ್ಮ್. ಓಕೆ, ಆನ್ ಡಿಸ್ಟಿಲೇಷನ್ ಒಂದು ಹೈಡ್ರೋಕಾರ್ಬನ್ಸ್ ಡಿಸ್ಟಿಲೇಷನ್ ಒಳಗೆ ನಮಗೆ ಫಸ್ಟ್ ಒಂದು ಸೈಕ್ಲಿಕ್ ಕೀಟೋನ್ ಇನಿಷಿಯಲಿ ಫಾರ್ಮ್ ಆಗಿರ್ತದೆ. ಆ್ಯಂಡ್ ದಿಸ್ ಮೆಥಡ್ ಈಸ್ ನೋನ್ ಆಸ್ ವಾಟ್, ವಿಸ್ಲಿನಿಯಸ್ ಮೆಥಡ್. ಇದಕ್ಕೆ ನಾವು ಏನಂತ ಕರಿತೀವಿ, ವಿಸ್ಲಿನಿಯಸ್ ಮೆಥಡ್ ಅಂತ ಕರಿತೀವಿ. ಓಕೆ, ಅದಕ್ಕೆ ಏನ್ರಿ ಎಕ್ಸಾಂಪಲು, ಓಕೆ ಇಲ್ಲೇ ನೋಡ್ರಿ, ಒಂದು ಕ್ಯಾಲ್ಸಿಯಂ ಅಡಿಪೇಟ್. ಈ ಕ್ಯಾಲ್ಸಿಯಂ ಅಡಿಪೇಟನ್ನು ಓಕೆ ಹೀಟ್ ಮಾಡಿದಾಗ, ಡಿಸ್ಟಿಲೇಷನ್ ಮಾಡಿದಾಗ ನಮಗೆ ಒಂದು ಏನು ಸಿಗ್ಬಿಡ್ತಾರೆ ಅಲ್ಲಿ, ಒಂದು ಸೈಕ್ಲೋಕೀಟನ್ ಸಿಗ್ಬಿಡ್ತಾರೆ, ಕೀಟೋ ಫಾರ್ಮ್ ಸಿಗುತ್ತೆ. ಹೌದು, ರೌಂಡ್ ಡಿಸ್ಟಿಲೇಷನ್ ಅಂತ ಹೇಳಿದ್ವಿ, ಸೈಕ್ಲಿಕ್ ಕೀಟೋನ್ ಈಸ್ ಇನಿಷಿಯಲಿ ಫಾರ್ಮ್, ಒಂದು ಸೈಕ್ಲೋಕೀಟೋನ್ ಫಾರ್ಮ್ ಆಗಿಬಿಡ್ತದೆ. ಓಕೆ, ಈ ಸೈಕ್ಲೋಕೀಟೋನನ್ನು ಜಿಂಕ್ ಮತ್ತೆ ಜಿಂಕ್ ಅಮಲ್ಗಮ್ ಅಂತ ಏನು ಹೇಳ್ತೀವಿ, ZnH, ಜಿಂಕ್ ಅಮಲ್ಗಮ್. ಹೌದಾ, ಜಿಂಕ್ ಮತ್ತೆ ಮರ್ಕ್ಯೂರಿ ಇದಕ್ಕೆ ಜಿಂಕ್ ಅಮಲ್ಗಮ್ ಅಂತ ಹೇಳ್ತೀವಿ, ಆರ್ ಎಲ್ಸ್ HCl. ಈ ಸೈಕ್ಲೋಕೀಟೋನನ್ನು ಜಿಂಕ್ ಅಮಲ್ಗಮ್ ಜೊತೆ ರಿಯಾಕ್ಟ್ ಮಾಡಿದಾಗ ನಮಗೆ ಏನು ಸಿಗ್ಬಿಡ್ತಲ್ಲೇ, ಸೈಕ್ಲೋಪೆಂಟೇನ್ ಸಿಗುತ್ತೆ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದ ವಾಟ್ ಅನದರ್ preparation method for the cycloalkane. Then next comes to the chemical properties of cycloalkane. Chemical property.
ಓಕೆ, ಈ ಸೈಕ್ಲೋ ಆಲ್ಕೇನ್ಸ್ ಕೆಮಿಕಲಿ ಬೇರೆ ಬೇರೆ ರಿಯಾಕ್ಷನ್ಸ್ ಜೊತೆ ಬೇರೆ ಬೇರೆ ಕಂಡೀಷನ್ಸನ್ನು ಕೊಟ್ಟಾಗ ಯಾವ ಥರ ಅವು ರಿಯಾಕ್ಟ್ ಆಗ್ತವ ಅನ್ನೋದನ್ನು ನೋಡೋಣ. ಸೈಕ್ಲೋ ಆಲ್ಕೇನ್ಸ್ ರಿಸೆಂಬಲ್ಸ್ ಅಲ್ಕೇನ್ಸ್. ಓಕೆ, ಈ ಸೈಕ್ಲೋ ಆಲ್ಕೇನ್ಸ್ ರಿಸೆಂಬಲ್ ಏನು ಮಾಡ್ತಾವ, ಅಲ್ಕೇನ್ಸನ್ನು ರಿಸೆಂಬಲ್ ಮಾಡ್ತಾವ ಇನ್ ದೇರ್ ಪ್ರಾಪರ್ಟೀಸ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ದ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಪ್ರಾಪರ್ಟೀಸ್ ಒಳಗೂ ಕೂಡ ಮೋಸ್ಟ್ ಆಫ್ ದ ಸೈಕ್ಲೋ ಆಲ್ಕೇನ್ಸ್ ಏನಿರ್ತಾವ ಸೇಮ್ ಇರ್ತಾವ, ಮತ್ತು ಇವು ಸಬ್ಸ್ಟಿಟ್ಯೂಷನ್ಸ್ ರಿಯಾಕ್ಷನ್ಸ್ ಒಳಗೆ ಏನು ಮಾಡ್ತಾವೆ, ಪಾರ್ಟಿಸಿಪೇಟ್ಸನ್ನು ಮಾಡ್ತಾವೆ. ಫಸ್ಟ್ ಏನ್ರಿ, ಫಸ್ಟ್ ರಿಯಾಕ್ಷನ್ ಏನ್ರಿ, halogenation. Halogenation means what? Addition of a halogen, right? On reacting with the chlorine or bromine in the presence of UV light, hydrogen gets replaced by a halogen. Hydrogens get replaced by a halogen atom. For example, ಈಗ ಒಂದು ಸೈಕ್ಲೋಪ್ರೋಪೇನ್ ಇದೆ. ಈ ಸೈಕ್ಲೋಪ್ರೋಪೇನ್ ಅನ್ನು ನಾವು ಕ್ಲೋರಿನ್ ಜೊತೆ ರಿಯಾಕ್ಟ್ ಮಾಡಿದಾಗ in the presence of UV light, here the hydrogens will be replaced by what? Halogens. So we will get what? Cyclopropane and chlorine jothe react ಮಾಡಿದಾಗ in the presence of UV light you will get chlorocyclopropane. You will get what? Chlorocyclopropane. So this is the one of the example for what? Chemical property, that is halogenation. Okay, halogenation. ಈ ಸೈಕ್ಲೋ ಆಲ್ಕೇನ್ಸ್ ಅನ್ನು ಹ್ಯಾಲೋಜನೇಷನ್ ಮಾಡಿದಾಗ ನಮಗೆ ಅಲ್ಲಿ ಏನಾಗುತ್ತೆ, ಒಂದು ಹೈಡ್ರೋಜನ್ ಇದ್ದ ಹ್ಯಾಲೋಜನ್ದಿಂದ ಏನಾಗುತ್ತೆ, ರಿಪ್ಲೇಸ್ ಆಗುತ್ತೆ ಅಂತ ಹೇಳ್ತಾರೆ. ಇದೇನು ಹೈಡ್ರೋಜಿನೇಷನ್. ಹೈಡ್ರೋಜಿನೇಷನ್ ಮೀನ್ಸ್ ವಾಟ್? ಅಡಿಷನ್ ಆಫ್ ಅ ಹೈಡ್ರೋಜನ್. ಈ ಸೈಕ್ಲೋ ಆಲ್ಕೇನ್ಸ್ಗೆ ನಾವು ಅಡಿಷನ್ ಆಫ್ ಹೈಡ್ರೋಜನ್ಸ್ ಮಾಡಿದಾಗ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಸೈಕ್ಲೋ ಆಲ್ಕೇನ್ಸ್ ಕಂಟೈನಿಂಗ್ ಅಪ್ ಟು 5 ಕಾರ್ಬನ್ ಆಟಮ್ಸ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ನಿಕೆಲ್ ಕ್ಯಾಟಲಿಸ್ಟ್ ಅಪ್ ಟು ಹೀಟಿಂಗ್ ಟು ಫಾರ್ಮ್ ಅ ಕರೆಸ್ಪಾಂಡಿಂಗ್ ಆಲ್ಕೇನ್. ಈಗ 5 ಕಾರ್ಬನ್ ಆಟಮ್ ಇರುವಂತಹ ಇನ್ನು ಸೈಕ್ಲೋ ಆಲ್ಕೇನ್ಸ್ ಏನಿರ್ತದ, ಇನ್ ದ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಜೊತೆ ಏನಾಗ್ತದೆ, ರಿಯಾಕ್ಟ್ ಆಗ್ತದೆ ಇನ್ ದ ಪ್ರೆಸೆನ್ಸ್ ಆಫ್ ನಿಕೆಲ್ ಕ್ಯಾಟಲಿಸ್ಟ್. ಸೊ ಅವಾಗ ಏನಾಗ್ತದೆ, ಒಂದು ಸೈಕ್ಲೋ ಫಾರ್ಮ್ ಒಳಗಿರುವಂತಹ ಸೈಕ್ಲೋ ಅಲ್ಕೇನು ಈ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆದಾಗ ಅಲ್ಲೇ ಒಂದು ಸಿಂಪಲ್ ಅಲಿಫ್ಯಾಟಿಕ್ ಓಪನ್ ಚೈನ್ ಅಲ್ಕೇನ್ ಆಗಿ ಫಾರ್ಮ್ ಆಗಿಬಿಡ್ತದೆ. ಇಲ್ಲಿ ನೋಡ್ರಿ, ಒಂದು ಸೈಕ್ಲೋಪ್ರೋಪೇನ್ ಇದ್ದದ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆದಾಗ ಇನ್ ದ ಪ್ರೆಸೆನ್ಸ್ ಆಫ್ ನಿಕೆಲ್ ಮತ್ತು ಅದಕ್ಕೆ ಹೀಟ್ ಕೊಟ್ಟಾಗ at 80 degree Celsius it will form propane. It will form what? Propane. Which kind of propane it is? It is a aliphatic open chain. ಹೌದಾ, ಇದೊಂದು ಓಪನ್ ಚೈನ್ ಇದೆ, ಅಲಿಫ್ಯಾಟಿಕ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ವಾಟ್? ದ ಅನದರ್ hydrogenation or another chemical property of a cycloalkane, that is hydrogenation. ಓಕೆ, ಒಂದು ಸೈಕ್ಲೋಆಲ್ಕೇನ್ನ ಹೈಡ್ರೋಜನ್ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಏನಾಗುತ್ತೆ ರೀ, ಒಂದು ಸೈಕ್ಲಿಕ್ ಫಾರ್ಮ್ ಒಳಗಿರುವಂಥ ಸೈಕ್ಲೋಆಲ್ಕೇನು ಅದು ಓಪನ್ ಚೈನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, the next is what? Aromatic hydrocarbons. Okay, aromatic hydrocarbons ಅಂದ್ರೆ ಏನ್ರಿ? These are the hydrocarbons containing at least one benzene ring. ಓಕೆ, ಮೇನ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಕೊಡುವಾಗ ಹೇಳಿದ್ದೆ. ಓಕೆ, ಹೈಡ್ರೋಕಾರ್ಬನ್ಸ್ ಒಳಗೆ ಎರಡು ಇರ್ತಾವ. ಓಕೆ, ಅಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್, ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ಹೌದಾ, ಅಲಿಫ್ಯಾಟಿಕ್ ಅಂದ್ರೆ ಏನ್ರಿ, ಓಪನ್ ಚೈನ್ ಬರ್ಬೋದು, ಸೈಕ್ಲೋ ಅಲ್ಕೀನ್ಸ್, ಅಲ್ಕೈನ್ಸ್ ಇವೆಲ್ಲ ಬರ್ತಾವ. ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನು? ಓಕೆ, ಈ ಹೈಡ್ರೋಕಾರ್ಬನ್ಸ್ ಒಳಗೆ ಅಂದ್ರೆ ದೀಸ್ ಆರ್ ದ ಹೈಡ್ರೋಕಾರ್ಬನ್ಸ್ ಕಂಟೈನಿಂಗ್ ಬೆನ್ಸಿನ್ ರಿಂಗ್ ಇರುವಂಥ ಹೈಡ್ರೋಕಾರ್ಬನ್ಸ್ಗೆ ನಾವೇನಂತ ಕರಿತೀವಿ? ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಆ್ಯಂಡ್ ದೀಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಅರಿನ್ಸ್. ಇದನ್ನು ನಾವು ಅರಿನ್ಸ್ ಅಂತ ಕೂಡ ಕರಿತೀವಿ, ಬಿಕಾಸ್ ದೇ ಗಿವ್ ಅ ಪ್ಲೀಸೆಂಟ್ ಆರ್ಡರ್. ಓಕೆ, ಸೊ ಇದಕ್ಕೆ ಅರೋಮ್ಯಾಟಿಕ್ ಅಂದ್ರೆ ಏನು? ಅರೋಮಾ. ಬಿಕಾಸ್ ಆಫ್ ದೇರ್ ಅರೋಮಾ ದೇ ಆರ್ ಕಾಲ್ಡ್ ಆಸ್ ವಾಟ್? ಅರೋಮ್ಯಾಟಿಕ್. ಓಕೆ, ದೆನ್ ದೀಸ್ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಕಂಟೈನ್ ಬೆನ್ಸಿನ್ ರಿಂಗ್ಸ್ ಆರ್ ಕಾಲ್ಡ್ ಆಸ್ ಬೆನ್ಜೋನಾಯ್ಡ್ಸ್. ಓಕೆ, ಬೆನ್ಸಿನ್ ರಿಂಗ್ ಇರುವಂತಹ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ಗೆ ನಾವು ಏನಂತ ಕರಿತೀವಿ? ಬೆನ್ಜೋನಾಯ್ಡ್ಸ್ ಅಂತ ಕರಿತೀವಿ. ಓಕೆ, ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ನಾಟ್ ಕಂಟೈನಿಂಗ್ ಬೆನ್ಸಿನ್ ರಿಂಗ್ಸ್ ಆರ್ ಕಾಲ್ಡ್ ಆಸ್ ನಾನ್ ಬೆನ್ಜೋನಾಯ್ಡ್ಸ್. ಅಂದ್ರೆ ಏನ್ರಿ, ಅರೋಮ್ಯಾಟಿಕ್ನು ಕೂಡ ಇರಬೇಕು, ಮತ್ತೆ ಏನಿರ್ಬೇಕ್ರಿ, ಬೆನ್ಸಿನ್ ರಿಂಗ್ ಇರುವಂತಹ ಕಂಪೌಂಡ್ಸ್ಗೆ ನಾವು ಏನಂತ ಕರಿತೀವಿ? ಬೆನ್ಜೋನಾಯ್ಡ್ಸ್ ಅಂತ ಕರಿತೀವಿ. ಮತ್ತೆ ಅರೋಮ್ಯಾಟಿಕ್ ಇರ್ತಾವ, ಬಟ್ ದೇ ವಿಲ್ ನಾಟ್ ಕಂಟೈನ್ ಬೆನ್ಸಿನ್ ರಿಂಗ್. ಸೊ ಅಂತಹ ಕಂಪೌಂಡ್ಸ್ಗೆ, ಅಂತಹ ಅರೋಮ್ಯಾಟಿಕ್ ಕಂಪೌಂಡ್ಸ್ಗೆ ನಾವು ಏನಂತ ಕರಿತೀವಿ? ನಾನ್ ಬೆನ್ಜೋನಾಯ್ಡ್ಸ್ ಅಂತ ಕರಿತೀವಿ. ಸೊ ಅದಕ್ಕೆ ಎಕ್ಸಾಂಪಲ್ ಏನ್ರಿ? ಬೆನ್ಸಿನ್ is a benzonoid, right? Why? It is a aromatic also and it is having benzene ring. ಹೌದಾ, individually. So toluene is also a what? Benzonoid. Okay, it is having a benzene ring and it is a aromatic. Naphthalene also a benzonoid. It is aromatic and having the benzene ring in its structure. Then biphenyls are also what? Benzonoids, because they are aromatic as well as they are contain benzene ring in their structure. Here furan is a non-benzonoid. Why? It is aromatic, but it will not contain the
it is not contain the benzene ring in its structures. ಹೌದಾ? Then pyrrole also a non-benzoate. It is also aromatic, but it will not contain the benzene ring in the structure. ಸೊ ಈಗ ನೀವು ಕೇಳ್ಬೋದು, ಸೊ ಈಗ ಅರೋಮ್ಯಾಟಿಕ್ ನಾನ್ ಅರೋಮ್ಯಾಟಿಕ್ ಅನ್ನ ಹೆಂಗೆ ಹೇಳಬೇಕು? ಈಗ ಬೆನ್ಸಿನ್ ರಿಂಗ್ ಇದ್ರೂ ಕೂಡ ಅರೋಮ್ಯಾಟಿಕ್ ಇರ್ತದೆ ಸಮ್ ಆಫ್ ದ ಕಂಪೌಂಡ್ಸ್, ಬೆನ್ಸಿನ್ ರಿಂಗ್ ಇಲ್ಲ ಅಂದ್ರೂ ಕೂಡ ಸಮ್ ಆಫ್ ದ ಕಂಪೌಂಡ್ಸ್ ಏನಿರ್ತಾವ ಅರೋಮ್ಯಾಟಿಕ್ ಇರ್ತಾವ. ಸೊ ಅದನ್ನು ನಾವು ಹೆಂಗೆ ಕಂಡುಹಿಡಿಬೇಕು? ಸೊ ಇಟ್ ವಿಲ್ ಕಮ್ಸ್ ಟು ದ ಕಾನ್ಸೆಪ್ಟ್ ಕಾಲ್ಡ್ ಅರೋಮ್ಯಾಟಿಸಿಟಿ. ಈ ಅರೋಮ್ಯಾಟಿಸಿಟಿ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ನಾವು ಒಂದು ಕಂಪೌಂಡ್ ಅರೋಮ್ಯಾಟಿಕ್ ಇದೆಯೋ ಇಲ್ಲೋ ಅಂತ ಹೇಳ್ತೀವಿ. ಅರೋಮ್ಯಾಟಿಸಿಟಿ. ಬೆನ್ಸಿನ್ ಅಂಡ್ ಅದರ್ ಅರೋಮ್ಯಾಟಿಕ್ ಕಂಪೌಂಡ್ಸ್ ಆರ್ ಅರೋಮ್ಯಾಟಿಕ್ ಇನ್ ದ ಕ್ಯಾರೆಕ್ಟರ್. ಬೆನ್ಸಿನ್ ಮತ್ತಷ್ಟು ಅರೋಮ್ಯಾಟಿಕ್ ಕಂಪೌಂಡ್ಸ್ ಏನಿರ್ತಾವೆ ಅರೋಮ್ಯಾಟಿಕ್ ಇನ್ ನೇಚರ್, ಬಟ್ ಸಮ್ ಆಫ್ ದ ಕಂಪೌಂಡ್ಸ್ ವಿಲ್ ಆಲ್ಸೋ ಶೋ ಅರೋಮ್ಯಾಟಿಸಿಟಿ ಇಫ್ ದೇ ಹ್ಯಾವಿಂಗ್ ಫಾಲೋಯಿಂಗ್ ಕ್ಯಾರೆಕ್ಟರ್. ಈಗ ಬೆನ್ಸಿನ್ ರಿಂಗ್ ಇಲ್ಲ ಅಂದ್ರೂ ಕೂಡ ಸಮ್ ಆಫ್ ದ ಕಂಪೌಂಡ್ಸ್ ಏನು ಮಾಡ್ತಾವ್ರಿ ಅರೋಮ್ಯಾಟಿಸಿಟಿಯನ್ನು ಶೋ ಮಾಡ್ತಾವ ಇಫ್ ದೇ ಫಾಲೋ ದ ಫಾಲೋಯಿಂಗ್ ಕ್ಯಾರೆಕ್ಟರ್. ಅವು ಸರ್ಟನ್ ರೂಲ್ಸ್ ಅನ್ನು ಫಾಲೋ ಮಾಡ್ತಿದ್ವು, ಸರ್ಟನ್ ಕ್ರೈಟೇರಿಯಾನ ಅವು ಫಾಲೋ ಮಾಡ್ತಿದ್ದಪ್ಪ ಅಂತಂದ್ರೆ ಆ ಕಂಪೌಂಡ್ಸ್ ಅನ್ನು ನಾವು ಅರೋಮ್ಯಾಟಿಕ್ ಅಂತ ಹೇಳ್ತೀವಿ. ಫಸ್ಟ್ ಕ್ರೈಟೇರಿಯಾ ಅಂದ್ರೆ ಪ್ಲೇನಾರಿಟಿ. ದಟ್ ಸ್ಟ್ರಕ್ಚರ್ ಮಸ್ಟ್ ಬಿ ಪ್ಲೇನಾರ್ ಇನ್ ನೇಚರ್. ಅದು ಪ್ಲೇನರ್ ಇರಬೇಕು. ಇಟ್ ಶುಡ್ ಬಿ ಕಂಟೈನ್ ಕಂಪ್ಲೀಟ್ ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಇನ್ ದ ರಿಂಗ್. ಆ ರಿಂಗ್ ಒಳಗೆ ಆ ಕಂಪೌಂಡ್ ಒಳಗೆ ಏನಿರಬೇಕು? ಕಂಪ್ಲೀಟ್ ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಇರಬೇಕು. ಕಂಪ್ಲೀಟ್ ಡಿಲೋಕಲೈಸೇಷನ್ ಇರಬೇಕು. ಓಕೆ. ಆಮೇಲೆ ಥರ್ಡ್ ಮೇನ್ ಏನಿರುತ್ತೆ? ಪ್ರೆಸೆನ್ಸ್ ಆಫ್ 4n+2 pi electrons in the ring where n is equal to 0, 1, 2, 3. This is called Huckel's rule of aromaticity. ಮೇನ್ ಏನ್ರಿ ಆ ಸ್ಟ್ರಕ್ಚರ್ ಒಳಗೆ 4n+2 pi electrons ಇರಬೇಕು. ಸೊ ಇತ್ತಪ್ಪ ಅಂತಂದ್ರೆ ಅದು ಹುಕೆಲ್ಸ್ ರೂಲ್ ಆಫ್ ಅರೋಮ್ಯಾಟಿಸಿಟಿನ ಫಾಲೋ ಮಾಡ್ತಾ ಇದೆ ಅಂತ ಹೇಳ್ತೀವಿ. ಸೊ ಅದಕ್ಕೆ ಇದು ಹೆಂಗೆ ನೋಡ್ತೀವಿ ನಾವು? ಸೊ ದೀಸ್ ಆರ್ ದ ತ್ರೀ ರೂಲ್ಸ್. So that if the compound is following all these three rules, then we can call it as that compound is what? Aromatic compound ಅಂತ ಹೇಳ್ತೀವಿ. ಓಕೆ, ಇದನ್ನ ಹೆಂಗೆ ನಾವು ಚೆಕ್ ಮಾಡ್ತೀವಿ ನೋಡ್ರಿ. ಇಲ್ಲ ಬೆನ್ಸಿನ್ n ಅಂದ್ರೆ ಏನ್ರಿ? ನಂಬರ್ ಆಫ್ ರಿಂಗ್ಸ್ ಅಂತ ತಗೊಂತೀವಿ ನಾವು. n is what? ನಂಬರ್ ಆಫ್ ರಿಂಗ್ಸ್ ಅಂತ ತಗೋತೀವಿ. ಬೆನ್ಸಿನ್ n is equal to 1. ಸೊ ಇಲ್ಲೇ 4n+2 pi ಇದರೊಳಗೆ n ವ್ಯಾಲ್ಯೂನ ನಾವು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ 4n. ಓಕೆ, 4 + 2 6 pi ರೂಲ್ಸ್. ಓಕೆ, ಪೈ ಎಲೆಕ್ಟ್ರಾನ್ಸ್ ಅಂದ್ರೆ ಹೆಂಗೆ ಹೇಳ್ತೀವಿ? ಒಂದು ಪೈ ಬಾಂಡ್. ಹೌದ್ರಿ, ಒಂದು ಪೈ ಬಾಂಡ್ಸ್ ಅಂದ್ರೆ ಎಷ್ಟು ಪೈ ಎಲೆಕ್ಟ್ರಾನ್ಸ್ ರೀ? 2. ಹೌದ್ರಿ, ಒಂದು ಬಾಂಡ್ ಫಾರ್ಮ್ ಆಗಬೇಕು ಅಂತಂದ್ರೆ 2 ಎಲೆಕ್ಟ್ರಾನ್ಸ್ ಇಂದ ಫಾರ್ಮ್ ಆಗಿರ್ತದೆ. ಸೊ ಇದು ಒಂದು ಬಾಂಡ್ ಅಂದ್ರೆ ಏನ್ರಿ? 2 ಪೈ ಎಲೆಕ್ಟ್ರಾನ್ಸ್. ಹೌದಾ? ಸೊ ಹಿಯರ್ ಬೆನ್ಸಿನ್ ಇಸ್ ಹ್ಯಾವಿಂಗ್ 3 pi bonds. 3 pi bonds means 6 pi electrons, right? So this is how it is contain 6 pi electrons, and after the adding the value of n, we will also get the 6 pi electrons. So that's why this benzene follows the Huckel's rule. So that's why it is aromatic in nature. Okay, next comes to this cyclopentadiene. Cyclopentadiene is ಚೆಕ್ ಮಾಡಿದಾಗ ಇದಕ್ಕೆ n is equal to 1 ಅಂತ ಹಾಕಿದಾಗ 4n+2 pi ಈ ಫಾರ್ಮುಲಾ ಒಳಗೆ n is equal to 1 ಅಂತ ಹಾಕಿದಾಗ ಇದರೊಳಗೆ ಎಷ್ಟು ಪೈ ಎಲೆಕ್ಟ್ರಾನ್ಸ್ ಇದಾವ್ರಿ? 1, 2. ಹೌದಾ? 1, 2 ಪೈ ಬಾಂಡ್ಸ್ ಎಷ್ಟಾವ? 2 ಇದಾವ. 2 ಅಂದ್ರೆ 4 ಪೈ ಎಲೆಕ್ಟ್ರಾನ್ಸ್. ಇಲ್ಲೇ ಒಂದು ನೆಗೆಟಿವ್ ಚಾರ್ಜ್ ಇದೆ. ನೆಗೆಟಿವ್ ಚಾರ್ಜ್ ಅಂದ್ರೆ ಕೂಡ 2 ಎಲೆಕ್ಟ್ರಾನ್ಸ್. ಸೊ ಟೋಟಲಿ ಎಷ್ಟಾದವು? 6 ಪೈ ಎಲೆಕ್ಟ್ರಾನ್ಸ್, ರೈಟ್? ಸೊ ಈಗ ಹುಕೆಲ್ಸ್ ರೂಲ್ ಆಫ್ ಅರೋಮ್ಯಾಟಿಸಿಟಿನ ಹಾಕಿದಾಗೂ ಕೂಡ ಅದು ಅಷ್ಟು ಅದರ ವ್ಯಾಲ್ಯೂ ಎಷ್ಟು ಬರುತ್ತೆ? 6 ಬರುತ್ತೆ. ಸೊ ದ್ಯಾಟ್ಸ್ ವೈ ದಿಸ್ ಸೈಕ್ಲೋಪೆಂಟಡೈನ್ ಇಸ್ ಆಲ್ಸೋ ವಾಟ್? ಅರೋಮ್ಯಾಟಿಕ್ ಅಂತ ಹೇಳ್ತೀವಿ. ಲೈಕ್ ದಟ್ ನ್ಯಾಪ್ಥಲೀನ್, ಅಂಥ್ರಾಸಿನ್ ಕೂಡ ನಾವು ಅರೋಮ್ಯಾಟಿಕ್ ಅಂತ ಹೇಳ್ತೀವಿ on the basis of what? Huckel's rule of aromaticity. Then substitution reactions of benzene. ಈ ಬೆನ್ಸಿನ್ ಏನಾಗ್ತದೆ? ಸಬ್ಸ್ಟಿಟ್ಯೂಷನ್ಸ್ ರಿಯಾಕ್ಷನ್ಸ್ ಒಳಗೆ ಏನಾಗ್ತದೆ? ಹೋಗ್ತದೆ. ಸೊ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಹೋದಾಗ ಬೇರೆ ಬೇರೆ ಟೈಪ್ಸ್ ಆಫ್ ಪ್ರಾಡಕ್ಟ್ ಅನ್ನು ಕೊಡ್ತದೆ. ಓಕೆ, ಈಗ ಈ ಒಂದು ಕಂಬೈನ್ಲಿ ಒಂದು ರಿಯಾಕ್ಟ್ ಜನರಲ್ ನೋಡ್ಬಿಡೋಣ. ಓಕೆ, ವೆನ್ ದಿಸ್ ಬೆನ್ಸಿನ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಇನ್ ದ ಪ್ರೆಸೆನ್ಸ್ ಆಫ್ FeCl3. ಸೊ ಕ್ಲೋರಿನ್ ಅನ್ನ ನಾವು ಏನ್ ಮಾಡ್ತಾ ಇದೀವಿ? ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ. ಅಂದ್ರೆ ಅದಕ್ಕೆ ಏನಂತ ಕ್ಲೋರಿನೇಷನ್ ಅಂತ ಕರಿತೀವಿ. ವೆನ್ ದಿಸ್ ಬೆನ್ಸಿನ್ ರಿಯಾಕ್ಟ್ ವಿತ್ ಕ್ಲೋರಿನ್ ಇನ್ ದ ಪ್ರೆಸೆನ್ಸ್ ಆಫ್ FeCl3, ಇಟ್ ವಿಲ್ ಫಾರ್ಮ್ ಕ್ಲೋರೋಬೆನ್ಸಿನ್, ರೈಟ್? ಕ್ಲೋರೋಬೆನ್ಸಿನ್ by the elimination of HCl. Okay, next, when this benzene reacts with chlorine in the presence of sunlight, it will form benzene hexachloride. Benzene hexachloride ಆಗಿ ಫಾರ್ಮ್ ಆಗುತ್ತೆ. ಅಂದ್ರೆ 6 ಕ್ಲೋರಿನ್ ಅಟಮ್ಸ್ ಏನಾಗ್ತಾವ ಬೆನ್ಸಿನ್ಗೆ 6 ಕಡೆ ಏನಾಗ್ಬಿಡ್ತಾವ? ಅಟ್ಯಾಚ್ ಆಗ್ಬಿಡ್ತಾವ. ಅದಕ್ಕೆ ನಾವು BHC ಅಂತ ಹೇಳ್ತೀವಿ ಶಾರ್ಟ್ ಆಗಿ, ಕ್ಲೋರಿನ್ ಹೆಕ್ಸಾಕ್ಲೋರೈಡ್ ಅಂತ ಹೇಳ್ತೀವಿ. ವೆನ್ ದಿಸ್ ಬೆನ್ಸಿನ್ ರಿಯಾಕ್ಟ್ಸ್ ವಿತ್ ಬ್ರೋಮಿನ್. ಓಕೆ, ಈಗ ಕ್ಲೋರಿನ್ ರಿಯಾಕ್ಟ್ಸ್ ವಿತ್ ಬ್ರೋಮಿನ್ ಅಂದ್ರೆ ಏನು? ಬ್ರೋಮಿನೇಷನ್ ಮಾಡ್ತಾ ಇದ್ವಿ. ವೆನ್ ದಿಸ್ ಕ್ಲೋರಿನ್ ರಿಯಾಕ್ಟ್ಸ್ ವಿತ್ ಬ್ರೋಮಿನ್, we will
we will get bromobenzene. We will get bromobenzene. After next, when this benzene is reacted with concentrated HNO3 or concentrated H2 or and concentrated H2SO4, this reaction is called as what? Nitration. We will get nitrobenzene. Okay, benzene ನಾವು in the presence of HNO3 ಮತ್ತೆ H2SO4 ಮಾಡಿದಾಗ ಅಲ್ಲೇ ನಮ್ಗೆ ಏನು ಸಿಗ್ತದೆ? ನೈಟ್ರೋಬೆನ್ಸಿನ್ ಸಿಗ್ತದೆ. ಸೊ ಈ ರಿಯಾಕ್ಷನ್ಸ್ಗೆ ನಾವು ಏನಂತ ಕರಿತೀವಿ? ನೈಟ್ರೇಷನ್ ಅಂತ ಕರಿತೀವಿ. ನೈಟ್ರೇಷನ್ ಇಸ್ ನಥಿಂಗ್ ಬಟ್ ವಾಟ್? ಅಡಿಷನ್ ಆಫ್ ವಾಟ್? ನೈಟ್ರೋ ಗ್ರೂಪ್. ಹೌದಾ? ನೈಟ್ರೋ ಗ್ರೂಪನ್ನು ನಾವು ಏನು ಮಾಡ್ತಾ ಇದ್ವಿ? ಬೆನ್ಸಿನ್ಗೆ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ನೈಟ್ರೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಏನಿದೆ? ವೆನ್ ದಿಸ್ ಬೆನ್ಸಿನ್ ರಿಯಾಕ್ಟ್ಸ್ ವಿತ್ ಕಾನ್ಸಂಟ್ರೇಟೆಡ್ H2SO4 ಸಲ್ಫ್ಯೂರಿಕ್ ಆಸಿಡ್. ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಅರ್ಧ 353 ಕೆಲ್ವಿನ್ ಡಿಗ್ರಿ ಟೆಂಪ್ರೇಚರ್ ಒಳಗೆ ರಿಯಾಕ್ಟ್ ಮಾಡಿದಾಗ ನಮ್ಗೆ ಏನು ಸಿಗುತ್ತಾರೆ? ಇಲ್ಲಿ ಬೆನ್ಸಿನ್ ಸಲ್ಫೋನಿಕ್ ಆಸಿಡ್ ಸಿಗುತ್ತದೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ? ಈ ರಿಯಾಕ್ಷನ್ಗೆ ನಾವು ಸಲ್ಫೋನೇಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ when this benzene is react with acetyl chloride, when this react with acetyl chloride in the presence of anhydrous AlCl3, we will get what? Acetophenone. ಓಕೆ, ಬೆನ್ಸಿನ್ಗೆ COCH3 ಗ್ರೂಪ್ ಅಟ್ಯಾಚ್ ಆಗಿರ್ತದೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ? ಅಸಿಟೋಫಿನೋನ್ ಅಂತ ಕರಿತೀವಿ. ಸೊ ಈ ರಿಯಾಕ್ಷನ್ಗೆ ನಾವು ಏನಂತ ಕರಿತೀವಿ? ಫ್ರಿಡಲ್ ಕ್ರಾಫ್ಟ್ಸ್ ಅಸೈಲೇಷನ್ ಅಂತ ಕರಿತೀವಿ. ಇಲ್ಲಿ ಅಸೈಲೇಷನ್ ಆಗುತ್ತೆ, ಹೌದಿಲ್ರಿ? ಸೊ ಈ ರಿಯಾಕ್ಷನ್ಗೆ ನಾವು ಏನಂತ ಕರಿತೀವಿ? ಫ್ರಿಡಲ್ ಕ್ರಾಫ್ಟ್ಸ್ ಅಸೈಲೇಷನ್ ಅಂತ ಕರಿತೀವಿ. ಇದು ತುಂಬ ಇಂಪಾರ್ಟೆಂಟು. ಓಕೆ, ದೆನ್ ನೆಕ್ಸ್ಟ್, ವೆನ್ ದಿಸ್ ಬೆನ್ಸಿನ್ ರಿಯಾಕ್ಟ್ಸ್ ವಿತ್ ವಾಟ್? ಮಿಥೈಲ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ anhydrous AlCl3. In the presence of anhydrous AlCl3, we will get what? Toluene. ಅಂದರೆ ಬೆನ್ಸಿನ್ಗೆ CH3 ಗ್ರೂಪ್ ಅಟ್ಯಾಚ್ ಆಗುತ್ತೆ. ಸೊ ಅದು ಟಾಲಿನ್ ಆಗಿ ಬಂದ್ಬಿಡುತ್ತೆ. ಸೊ ಈ ರಿಯಾಕ್ಷನ್ಗೆ ನಾವು ಏನಂತ ಕರಿತೀವಿ? ಫ್ರಿಡಲ್ ಕ್ರಾಫ್ಟ್ಸ್ ಅಲ್ಕೈಲೇಷನ್ ಅಂತ ಕರಿತೀವಿ. ಈ ರಿಯಾಕ್ಷನ್ಗೆ ನಾವು ಏನಂತ ಕರಿತೀವಿ? ಫ್ರಿಡಲ್ ಕ್ರಾಫ್ಟ್ಸ್ ಅಲ್ಕೈಲೇಷನ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್, ಬೆನ್ಸಿನು when this benzene reacts with carbon monoxide and with hydrogen chloride in the presence of anhydrous AlCl3, it will forms benzene aldehyde or benzaldehyde ಅಂತ ಕರಿತೀವಿ. it will forms benzaldehyde. ಸೊ ಈ ರಿಯಾಕ್ಷನ್ಗೆ ನಾವು ಏನಂತ ಕರಿತೀವಿ? ಗಟ್ರಮನ್ ಕೋಚ್ ಆಲ್ಡಿಹೈಡ್ ಸಿಂಥಸಿಸ್. ಇಲ್ಲಿ ಬೆನ್ಸಿನ್ಗೆ ಆಲ್ಡಿಹೈಡಿಕ್ ಗ್ರೂಪ್ ಬಂದು ಅಟ್ಯಾಚ್ ಆಗ್ತದೆ. ಹೌದ್ರಿ? ಯಾವಾಗ ಬೆನ್ಸಿನು ಕಾರ್ಬನ್ ಮೊನಾಕ್ಸೈಡ್ ಮತ್ತು HCl ಜೊತೆ ರಿಯಾಕ್ಟ್ ಆಗಿ ಇನ್ ದ ಪ್ರೆಸೆನ್ಸ್ ಆಫ್ anhydrous AlCl3 ಮಾಡಿದಾಗ ನಮ್ಗೆ ಏನು ಸಿಗುತ್ತೆ ಅಲ್ರಿ? ಬೆನ್ಜಾಲ್ಡಿಹೈಡ್ ಸಿಗುತ್ತೆ. ಸೊ ಈ ರಿಯಾಕ್ಷನ್ಗೆ ನಾವು ಏನಂತ ಕರಿತೀವಿ? ಗಟ್ರಮನ್ ಕೋಚ್ ಆಲ್ಡಿಹೈಡ್ ಸಿಂಥಸಿಸ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ is the very important is what? Directive influence of a functional groups in the monosubstituted benzene. Directive influence of a functional groups. ಈಗ ಒಂದು monosubstituted benzene ಇದೆ ಅಂತ ತಿಳ್ಕೊರಿ. ಓಕೆ, ಈಗ monosubstituted benzene ಅನ್ನ ಮತ್ತೆ ನಾವು ಏನು ಮಾಡಿದಾಗ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಆ ಬೆನ್ಸಿನ್ ಒಳಗೆ ಆಲ್ರೆಡಿ ಪ್ರೆಸೆಂಟ್ ಇರುವಂಥ ಒಂದು ಫಂಕ್ಷನಲ್ ಗ್ರೂಪ್ ನೆಕ್ಸ್ಟ್ ಬರುವಂತಹ ಫಂಕ್ಷನಲ್ ಗ್ರೂಪನ್ನು ಯಾವ ಪೊಸಿಷನ್ಗೆ ಬಂದು ಅಟ್ಯಾಚ್ ಆಗಬೇಕು ಅದನ್ನು ಆ ಆಲ್ರೆಡಿ ಪ್ರೆಸೆಂಟ್ ಇರುವಂಥ ಫಂಕ್ಷನಲ್ ಗ್ರೂಪ್ ಏನು ಮಾಡ್ತದೆ? ಡಿಸೈಡ್ ಮಾಡುತ್ತೆ. ಸೊ ದ್ಯಾಟ್ಸ್ ವೈ ವಿ ಕಾಲ್ ಇಟ್ ಆಸ್ ವಾಟ್? ಡೈರೆಕ್ಟಿವ್ ಇನ್ಫ್ಲುಯೆನ್ಸ್ ಆಫ್ ಅ ಫಂಕ್ಷನಲ್ ಗ್ರೂಪ್ ಇನ್ ಅ monosubstituted benzene. ಸೊ ಅದಕ್ಕೆ ಏನು ಹೇಳ್ತಾರೆ? when a monosubstituted benzene is subjected to another substitution, ಒಂದು ಆಲ್ರೆಡಿ ಮೋನೋಸಬ್ಸ್ಟಿಟ್ಯೂಟ್ ಆಗಿರುವಂಥ ಬೆನ್ಸಿನನ್ನು ಅನಾದರ್ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ದ ಎಕ್ಸಿಸ್ಟಿಂಗ್ substituent of the ring directs the incoming group to the particular position. ಸೊ ಆಲ್ರೆಡಿ ಪ್ರೆಸೆಂಟ್ ಇರುವಂಥ ಎಕ್ಸಿಸ್ಟ್ ಆಗಿರುವಂಥ ಸಬ್ಸ್ಟಿಟ್ಯೂಯೆಂಟ್ ಏನು ಮಾಡ್ತದೆ? ಈ ಇನ್ಕಮಿಂಗ್ ಗ್ರೂಪನ್ನು ಪರ್ಟಿಕ್ಯುಲರ್ ಪೊಸಿಷನ್ಗೆ ಏನು ಮಾಡ್ತದೆ? ಅದನ್ನು ಡೈರೆಕ್ಟ್ ಆಗಿ ಮಾಡ್ತದೆ. ಸೊ ದಿಸ್ ಈಸ್ ಕಾಲ್ಡ್ ದ ಡೈರೆಕ್ಟಿವ್ ಇನ್ಫ್ಲುಯೆನ್ಸ್ ಆಫ್ ಅ ಫಂಕ್ಷನಲ್ ಗ್ರೂಪ್. ಸೊ ಆಲ್ರೆಡಿ ಪ್ರೆಸೆಂಟ್ ಇರುವಂಥ ಫಂಕ್ಷನಲ್ ಗ್ರೂಪ್ ನೆಕ್ಸ್ಟ್ ಅಪ್ಕಮಿಂಗ್ ಬರುವಂಥ ಫಂಕ್ಷನಲ್ ಗ್ರೂಪನ್ನು ಡೈರೆಕ್ಷನ್ನ ಡಿಸೈಡ್ ಮಾಡುತ್ತೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ? ಡೈರೆಕ್ಟಿವ್ ಇನ್ಫ್ಲುಯೆನ್ಸ್ ಆಫ್ ಅ ಫಂಕ್ಷನಲ್ ಗ್ರೂಪ್ ಅಂತ ಕರಿತೀವಿ. then there are two types of directive groups there are present, that is orthopara directive groups. ಒಂದು ಏನಿದೆ? ಫಸ್ಟ್ ಒನ್ ಇದೆ ಆರ್ಥೋಪ್ಯಾರಾ ಡೈರೆಕ್ಟಿವ್ ಗ್ರೂಪ್ಸ್. ಓಕೆ, ಮತ್ತೊಂದು ಬರುತ್ತೆ ಮೆಟಾ ಡೈರೆಕ್ಟಿವ್ ಗ್ರೂಪ್ಸ್ ಅಂತ ಬರುತ್ತದೆ. ಈಗ ನೀವು ನೇಮನ್ನು ನೋಡಿದ್ರೂ ಕೂಡ ಹೇಳ್ಬೋದು ಆರ್ಥೋಪ್ಯಾರಾ ಡೈರೆಕ್ಟಿವ್ ಗ್ರೂಪ್ಸ್ ಅಂದ್ರೆ ಏನು? ದ ಸಬ್ಸ್ಟಿಟ್ಯೂಯೆಂಟ್ಸ್ ಗ್ರೂಪ್ಸ್ ವಿಚ್ ಡೈರೆಕ್ಟ್ಸ್ ದ ಇನ್ಕಮಿಂಗ್ ಗ್ರೂಪ್ ಟು ದ ಆರ್ಥೋ ಆ್ಯಂಡ್ ಪ್ಯಾರಾ ಪೊಸಿಷನ್ಸ್ ಆರ್ ಕಾಲ್ಡ್ ಆರ್ಥೋ ಆ್ಯಂಡ್ ಪ್ಯಾರಾ ಡೈರೆಕ್ಟಿವ್ ಗ್ರೂಪ್. ಈಗ ಬೆನ್ಸಿನ್ ಒಳಗೆ 3 ಪೊಸಿಷನ್ಸ್ ಇರ್ತಾವ್ರಿ, ಆರ್ಥೋ, ಪ್ಯಾರಾ, ಮೆಟಾ ಅಂತ ನಿಮ್ಗೆ ಗೊತ್ತಿರುವಂಥದ್ದು. ಸೊ ಯಾವ ಫಂಕ್ಷನಲ್ ಗ್ರೂಪು ಇನ್ಕಮಿಂಗ್ ಬರುವಂಥ ಫಂಕ್ಷನಲ್ ಗ್ರೂಪನ್ನು ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ಗೆ ಇನ್ಫ್ಲುಯೆನ್ಸ್ ಮಾಡ್ತದೋ ಸೊ ಆ ಗ್ರೂಪ್ಸನ್ನು ನಾವು ಏನಂತ ಕರಿತೀವಿ? ಆರ್ಥೋ ಪ್ಯಾರಾ ಡೈರೆಕ್ಟಿವ್ ಗ್ರೂಪ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಇಸ್ ವಾಟ್? CH3, OH, Cl, NH2, etc. These are all what? Ortho para directing groups.
ಸೊ ಓಕೆ, ಈಗ ಇನ್ಫ್ಲುಯೆನ್ಸ್, ಇದಕ್ಕೊಂದು ಎಕ್ಸಾಂಪಲ್, ಇನ್ಫ್ಲುಯೆನ್ಸ್ ಆಫ್ ಅ ಫಿನಾಲಿಕ್. ಓಕೆ, OH ಗ್ರೂಪ್. OH ಗ್ರೂಪ್ ಹೆಂಗೆ ಫಿನಾಲ್ ಮಾಡ್ತಾನೆ, ವೆನ್ ಇಸ್ ಫಿನಾಲ್ ಇಸ್ ಎ ಟ್ರೀಟೆಡ್, ಫಿನಾಲ್ ಈಸ್ ನೈಟ್ರೇಟೆಡ್, ದ ಮಿಕ್ಸ್ಚರ್ ಆಫ್ ಆರ್ಥೋ ಆ್ಯಂಡ್ ಪ್ಯಾರಾ ಆರ್ಥೋ ನೈಟ್ರೋಫಿನಾಲ್ಸ್ ಆರ್ ಫಾರ್ಮ್. ಸೊ ಈ ಫಿನಾಲನ್ನು ನಾವು HNO3 ಜೊತೆ ರಿಯಾಕ್ಟ್ ಮಾಡಿದಾಗ, ನೈಟ್ರೇಟೆಡ್ ಮಾಡಿದಾಗ, ಸೊ ಈ ಆಲ್ರೆಡಿ ಪ್ರೆಸೆಂಟ್ ಇರುತ್ತಂಥ OH, ಇದು OH ಏನಿದೆ ಆರ್ಥೋ ಮತ್ತು ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ ಇರೋದ್ರಿಂದ ಇಲ್ಲೇ NO2 ಅನ್ನು, ಇನ್ಕಮಿಂಗ್ ಗ್ರೂಪನ್ನು, ಇನ್ಕಮಿಂಗ್ ಮೊಯಿಟಿಯನ್ನು ಏನು ಮಾಡ್ತದೆ, ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ಗೆ ಏನು ಮಾಡ್ತದೆ ರೀ, ಅದು ಇನ್ಫ್ಲೂಯೆನ್ಸ್ ಮಾಡ್ತದೆ. ಸೊ ದ್ಯಾಟ್ಸ್ ವೈ ವಿಲ್ ಗೆಟ್ ದ ಕಾಂಬಿನೇಷನ್ ಆಫ್ ಟೂ ಪ್ರಾಡಕ್ಟ್ಸ್, ದಟ್ ಈಸ್ ಆರ್ಥೋ ಆ್ಯಂಡ್ ಪ್ಯಾರಾ ಪ್ರಾಡಕ್ಟ್ಸ್. ಓಕೆ, ದಿಸ್ ಈಸ್ ವಾಟ್ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ಸ್. ನೆಕ್ಸ್ಟ್ ಈಸ್ ವಾಟ್ ಮೆಟಾ ಡೈರೆಕ್ಟಿಂಗ್ ಗ್ರೂಪ್ಸ್. ಮೆಟಾ ಡೈರೆಕ್ಟಿಂಗ್ ಗ್ರೂಪ್ಸ್ ಅಂದರೆ ಏನು ಗೊತ್ತಾಗಿರ್ಬೋದು ನಿಮಗೆ. ಸೇಮ್, ಓಕೆ, ದ ಸಬ್ಸ್ಟಿಟ್ಯೂಯೆಂಟ್ಸ್ ವಿಚ್ ಡೈರೆಕ್ಟ್ಸ್ ದ ಇನ್ಕಮಿಂಗ್ ಗ್ರೂಪ್ಸ್ ಟು ದ ಮೆಟಾ ಪೊಸಿಷನ್ಸ್ ಆರ್ ಕಾಲ್ಡ್ ಆಸ್ ಮೆಟಾ ಡೈರೆಕ್ಟಿಂಗ್ ಗ್ರೂಪ್ಸ್. ಅಂದರೆ ಒಂದು ಬೆನ್ಸಿನ್ಗೆ ಅಟ್ಯಾಚ್ ಆಗಿರುವಂಥ ಆಲ್ರೆಡಿ ಎಕ್ಸಿಸ್ಟ್ ಆಗಿರುವಂಥ ಗ್ರೂಪ್ ಯಾವುದು, ಇನ್ಕಮಿಂಗ್ ಬರುವಂಥ ಹೊಸ ಗ್ರೂಪನ್ನು ಮೆಟಾ ಪೊಸಿಷನ್ಗೆ ಡೈರೆಕ್ಟ್ ಮಾಡ್ತಿತ್ತು, ಅದರ ಅಡಿಷನನ್ನು ಮೆಟಾ ಪೊಸಿಷನ್ಗೆ ಮಾಡ್ತಿತ್ತಪ್ಪ ಅಂತಂದರೆ ಆ ಗ್ರೂಪ್ಗೆ ನಾವೇನಂತ ಕರಿತೀವಿ, ಮೆಟಾ ಡೈರೆಕ್ಟಿವ್ ಗ್ರೂಪ್ ಅಂತ ಕರಿತೀವಿ. ಎಕ್ಸಾಂಪಲ್ ಫಾರ್ ದಟ್ ಈಸ್ NO2, CN, CHO ಆ್ಯಂಡ್ COH, ಕಾರ್ಬಾಕ್ಸಿಲಿಕ್ ಆಸಿಡ್. ಕಾರ್ಬಾಕ್ಸಿಲಿಕ್ ಆಸಿಡ್, ಆಲ್ಡಿಹೈಡ್, ಸೈನೈಡ್ಸ್ ಆ್ಯಂಡ್ ನೈಟ್ರೋ ಗ್ರೂಪ್ಸ್. ಓಕೆ, ದೀಸ್ ಆರ್ ಆಲ್ ವಾಟ್ ಮೆಟಾ ಡೈರೆಕ್ಟಿಂಗ್ ಗ್ರೂಪ್ಸ್. ಮತ್ತು ಈ ಮೆಟಾ ಡೈರೆಕ್ಟಿಂಗ್ ಗ್ರೂಪ್ಸನ್ನು ನಾವು ಡಿಆಕ್ಟಿವೇಟಿಂಗ್ ಗ್ರೂಪ್ಸನ್ನು ಕೂಡ ಅಂತಲೂ ಅಂತೀವಿ. ಓಕೆ, ಡಿಆಕ್ಟಿವೇಟಿಂಗ್ ಗ್ರೂಪ್ಸ್ ಯಾಕಪ್ಪ ಅಂತಂದ್ರೆ ಅದು ಮೆಟಾ ಪೊಸಿಷನ್ಗೆ ಅಷ್ಟೇ ಬಂದು ಏನಾಗ್ತದೆ, ಅಟ್ಯಾಚ್ ಆಗ್ತಿರ್ತದೆ ಅಂತ, ಅದಕ್ಕೆ ನಾವು ಡಿಆಕ್ಟಿವೇಟಿಂಗ್ ಗ್ರೂಪ್ಸ್ ಅಂತ ಕರಿತೀವಿ. ಇನ್ಫ್ಲುಯೆನ್ಸ್, ಅದಕ್ಕೆ ಒಂದು ಎಕ್ಸಾಂಪಲ್, ಇನ್ಫ್ಲುಯೆನ್ಸ್ ಆಫ್ ಅ ನೈಟ್ರೋ ಗ್ರೂಪ್. ಈಗ ನೈಟ್ರೋ ಗ್ರೂಪ್ ಏನಿದೆ ಅಂದ್ರೆ ಮೆಟಾ ಡೈರೆಕ್ಟಿಂಗ್ ಗ್ರೂಪ್ ಇದೆ. ಸೊ ಇದು ಹೆಂಗೆ ಇನ್ಫ್ಲುಯೆನ್ಸ್ ಮಾಡ್ತದೆ, ಅದಕ್ಕೊಂದು ಎಕ್ಸಾಂಪಲ್, ವೆನ್ ಅ ನೈಟ್ರೋಬೆನ್ಸಿನ್ ಈಸ್ ನೈಟ್ರೇಟೆಡ್, ದ ಮೆಟಾ ಡೈನೈಟ್ರೋಬೆನ್ಸಿನ್ ಈಸ್ ಫಾರ್ಮ್. ಓಕೆ, ಈಗ ಒಂದು ನೈಟ್ರೋಬೆನ್ಸಿನನ್ನು ನಾವು ಏನು ಮಾಡ್ತೀವಿ, ನೈಟ್ರೇಷನ್ ಮಾಡಿದಾಗ, ಓಕೆ, ಇಲ್ಲಿ ಬೆನ್ಸಿನ್ಗೆ ಯಾವುದು ಗ್ರೂಪ್ ಪ್ರೆಸೆಂಟ್ ಇದೆ, ನೈಟ್ರೋ ಗ್ರೂಪ್ ಪ್ರೆಸೆಂಟ್ ಇದೆ. ನೈಟ್ರೋ ಗ್ರೂಪ್ ಈಸ್ ವಾಟ್ ಈಸ್ ಅ ಮೆಟಾ ಡೈರೆಕ್ಟಿಂಗ್ ಗ್ರೂಪ್. ಸೊ ದ್ಯಾಟ್ಸ್ ವೈ ದಿಸ್ ನೈಟ್ರೋ ಗ್ರೂಪ್ will directs the incoming group to the which position, meta position. So that's why it will form meta dinitrobenzene. So this is what meta directive groups. Okay, so ಇದಕ್ಕೆ ನಾವು ಏನಂತ ಕರಿತೀವಿ, ಡೈರೆಕ್ಟ್ ಇನ್ಫ್ಲುಯೆನ್ಸ್ ಆಫ್ ಫಂಕ್ಷನಲ್ ಗ್ರೂಪ್ಸ್. ಓಕೆ, ಸೊ ದಿಸ್ ಇಸ್ ದ ಥಿಂಗ್. ಆಮೇಲೆ ಒಂದು ಇಂಪಾರ್ಟೆಂಟ್ ಏನು, ಬೇರ್ ಸ್ಟೇನ್ಸ್ ಥಿಯರಿ. ಈ ಬೇರ್ ಸ್ಟೇನ್ಸ್ ಥಿಯರಿ ಓವರ್ ಆಲ್ ಏನು ಹೇಳ್ತಾರ, ಒಂದು ಸೈಕ್ಲೋ ಅಲ್ಕೇನ್ ರಿಂಗ್ಗೆ, ಯಾವುದು ಸೈಕ್ಲೋ ಅಲ್ಕೇನ್ ಇರ್ಬೋದು, ಆ ರಿಂಗ್ ಒಳಗಿರುವಂತಹ ಸ್ಟ್ರೇನು ಡಿಸ್ಟಾರ್ಷನ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಇಫ್ ದ ರಿಂಗ್ is having the more the distortion, it will be less for its stability. Greater the here you can see, greater the distortion of a normal tetrahedral bond angle in the formation of the ring, greater will be the strain on its and lesser will be its stability. So ಜಾಸ್ತಿ ಡಿಸ್ಟಾರ್ಷನ್ ಇರೋದ್ರಿಂದ ಏನಾಗ್ತದೆ, ಇಲ್ಲಿ ಜಾಸ್ತಿ ಸ್ಟ್ರೇನ್ ಬರ್ತದೆ. ಜಾಸ್ತಿ ಸ್ಟ್ರೇನ್ ಬರೋದ್ರಿಂದ ಏನಾಗ್ತದೆ, ಇಲ್ಲಿ ಲೆಸರ್ ವಿಲ್ ಬಿ ಇಟ್ಸ್ ಸ್ಟೆಬಿಲಿಟಿ ಏನಾಗ್ಬಿಡ್ತದೆ, ಕಡಿಮೆ ಆಗ್ಬಿಡ್ತದ ಅಂತ ಹೇಳ್ತೀವಿ. ಓಕೆ, ದೆನ್ ದ ಸೇಮ್, ಈ ಡಿಸ್ಟಾರ್ಷನ್ ಇನ್ ದ ಬಾಂಡ್ ಆಂಗಲ್, ಕಾರ್ಬನ್ ಒಂದು ಆಂಗಲ್ ಹೇಳಬೇಕಪ್ಪ ಅಂತಂದ್ರೆ 3 ಆಟಮ್ಸ್ ಅನ್ನ ಬೇಕು ನಮಗೆ. ಓಕೆ, ಸೊ ಡಿಸ್ಟಾರ್ಷನ್ ಇನ್ ದ ಬಾಂಡ್ ಆಂಗಲ್, these 3 carbon in different rings from the normal tetrahedral bond angle is known as angle strain. Okay, ಈ different ಏನು ಕಂಪೌಂಡ್ಸ್ಗೆ, ಮಾಲಿಕ್ಯೂಲ್ಸ್ಗೆ ಏನೋ ಡಿಸ್ಟಾರ್ಷನ್ ಏನಾಗ್ತಿರ್ತದ, ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಆಂಗಲ್ ಸ್ಟ್ರೇನ್ ಅಂತ ಕರಿತೀವಿ. ಹೈಯರ್ ದ ಆಂಗಲ್ ಸ್ಟ್ರೇನ್, ಲೆಸರ್ ಈಸ್ ಇಟ್ಸ್ ಸ್ಟೆಬಿಲಿಟಿ. ಸೊ ಒಂದು ಕಂಪೌಂಡ್ಗೆ ಜಾಸ್ತಿ ಆಂಗಲ್ ಸ್ಟ್ರೇನ್ ಇತ್ತಪ್ಪ ಅಂತಂದರೆ ಅದಕ್ಕೆ ಏನಂತ ಕರಿತೀವಿ, ಅದು ಲೆಸ್ ಸ್ಟೇಬಲ್ ಇರ್ತದೆ ಅಂತ ಹೇಳ್ತೇವೆ. ಸೊ ಅದಕ್ಕೆ ಒಂದು ಫಾರ್ಮುಲಾ ಇದೆ. ಸೊ ಈ ಆಂಗಲ್ ಸ್ಟ್ರೇನನ್ನು ಕಂಡುಹಿಡಿಯಲಿಕ್ಕೆ ಒಂದು ಫಾರ್ಮುಲಾ ಇದೆ. ಸೊ ದಟ್ ಈಸ್ ವಾಟ್ ಈಸ್ ದಟ್, ಹಾಫ್ 109 ಡಿಗ್ರಿ 28 ಮಿನಿಟ್ಸ್ ಮೈನಸ್ 60 ಡಿಗ್ರಿ ಅದು ಇದೇನ್ರಿ, ಬಾಂಡ್ ಆ್ಯಂಗಲ್. ಆ ಕಂಪೌಂಡ್ ಒಳಗಿರುವಂಥ ಬಾಂಡ್ ಆ್ಯಂಗಲ್ ಅನ್ನು ನಾವು ಅದರೊಳಗೆ ಮೈನಸ್ ಮಾಡಿದಾಗ ನಮ್ಗೆ ಏನು ವ್ಯಾಲ್ಯೂ ಬರ್ತದ, ದಟ್ ಈಸ್ ದ ಆ್ಯಂಗಲ್ ಸ್ಟ್ರೇನ್ ಅಂತ ಹೇಳ್ತೀವಿ. ವೇರ್ ದೇ ಹ್ಯಾವ್ ಕ್ಯಾಲ್ಕುಲೇಟೆಡ್ ಫಾರ್ ಸೈಕ್ಲೋ ಅಲ್ಕೇನ್. ಈಗ ಸೈಕ್ಲೋ ಅಲ್ಕೇನ್ದು ಆ್ಯಂಗಲ್ ಸ್ಟ್ರೇನನ್ನು ಅವ್ರು ಏನು ಮಾಡಿದಾರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಸೈಕ್ಲೋಪ್ರೋಪೇನ್, ಈಗ ನೋಡ್ರಿ ಸೈಕ್ಲೋಪ್ರೋಪೇನ್. ಈಗ ಸೈಕ್ಲೋಪ್ರೋಪೇನ್ದು ಬಾಂಡ್ ಆ್ಯಂಗಲ್ ಎಷ್ಟು ಇರ್ತದೆ ರೀ, 60 ಡಿಗ್ರಿ ಇರ್ತದ. ಓಕೆ, ಇದನ್ನು ನೆನ್ಪಿಟ್ಕೋರಿ, ಸೈಕ್ಲೋಪ್ರೋಪೇನ್ ಬಾಂಡ್ ಆ್ಯಂಗಲ್ ಎಷ್ಟು ಇರ್ತದೆ, 60 ಡಿಗ್ರಿ ಇರ್ತದ. ಓಕೆ, ಇದನ್ನ ನಾವು ನಮಗೆ ಕೊಟ್ಟಿರುವಂತಹ ಫಾರ್ಮುಲಾ ಒಳಗೆ ಹಾಕ್ತೀವಿ. ಹಾಫ್ 109 ಡಿಗ್ರಿ ಮೈನಸ್ 28 ಮಿನಿಟ್ಸ್ ಮೈನಸ್ 60 ಡಿಗ್ರಿ. ಓಕೆ, ಡಿಗ್ರಿ ಮಾಡಿದಾಗ
ನಮ್ಗೆ ಎಷ್ಟು ವ್ಯಾಲ್ಯೂ ಬರ್ತದೆ ಪ್ಲಸ್ 24°44' ಅಂತ ಬರ್ತದೆ. ಓಕೆ, ಆಮೇಲೆ ಬೇರೆ ಬೇರೆ ಸೈಕ್ಲೋಬ್ಯೂಟೇನ್ಗೆ ಬಾಂಡ್ ಆಂಗಲ್ ಎಷ್ಟು ಇರ್ತದೆ 90 ಇರ್ತದೆ. ಮತ್ತೆ ಅದನ್ನು ನಾವು ಈ ಫಾರ್ಮುಲಾ ಹಾಕ್ತೀವಿ, half 109° -28 minus 90° ಹಾಕಿದಾಗ ನಮಗೆ ಎಷ್ಟು ಸಿಗ್ತದೆ 0.9° ಸಿಗ್ತದೆ. 9°44' ಸಿಗ್ತದೆ. ಓಕೆ, ಹೀಗೆ ಎಲ್ಲ ಸೈಕ್ಲೋಪೆಂಟೇನ್ಗೆ ಮಾಡ್ತಾರೆ. ಸೈಕ್ಲೋಪೆಂಟೇನ್ ಬಾಂಡ್ ಆಂಗಲ್ 108° ಇರ್ತದೆ. ಸೈಕ್ಲೋಹೆಕ್ಸೇನ್ಗೆ ಎಷ್ಟು ಇರ್ತದೆ ರೀ 120° ಇರ್ತದೆ. ಸೈಕ್ಲೋಹೆಪ್ಟೇನ್ಗೆ 135° ಇರ್ತದೆ. ಸೊ ಅವಾಗ ಈ ಆಂಗಲ್ ಸ್ಟ್ರೇನ್ ಸೈಕ್ಲೋಪೆಂಟೇನ್ಗೆ ಎಷ್ಟು 0° ಇರ್ತದೆ, 0°44'. ಸೈಕ್ಲೋಹೆಕ್ಸೇನ್ಗೆ -5° 16' ಇರ್ತದೆ. ಸೈಕ್ಲೋಹೆಪ್ಟೇನ್ಗೆ -9° 33' ಸೊ ಈಗ ಹೇಳಿದಂಗೆ more the distortion, more the strain and lesser will be its stability. ಓಕೆ, ಸೊ ಇಲ್ಲೇ ನಮಗೆ ವ್ಯಾಲ್ಯೂಸ್ ಏನು ಬಂದ್ಬಿಡ್ತಾವೆ, ಇಲ್ಲೇ ಏನು ಬಿಡ್ತಾವೆ ಮೈನಸ್ ಒಳಗೆ ಬಂದ್ಬಿಡ್ತಾವೆ. ಮೈನಸ್ ಒಳಗೆ ಬರೋದ್ರಿಂದ ಮೈನಸ್ ಅಂದ್ರೆ ಏನು ತಿಳ್ಕೊಂತೀರಿ ನಾವು, ಹೌದಾ, ಲೆಸ್ ಬಂದವ. ಲೆಸ್ ಡಿಸ್ಟೋರ್ಷನ್ ಅಂದ್ರೆ ಏನು, ಮೋರ್ ಸ್ಟೇಬಲ್. ಸೊ ದಿಸ್ ಈಸ್ ವಾಟ್ ಆನ್ ದ ಬೇಸಿಸ್ ಆಫ್ ದ್ಯಾಟ್ ವಿ ಕ್ಯಾನ್ ಸೇ ದ ಸ್ಟೆಬಿಲಿಟಿ ಆಫ್ ಒನ್ ಪರ್ಟಿಕ್ಯುಲರ್ ರಿಂಗ್ಸ್. ಒಂದು ಪರ್ಟಿಕ್ಯುಲರ್ ರಿಂಗ್ಸ್ ಅನ್ನ ಸ್ಟೆಬಿಲಿಟಿಯನ್ನು ನಾವು ಹೇಳ್ತೀವಿ. ಸೊ ಇಲ್ಲಿ ಅವ್ರು ಏನು ಹೇಳ್ತಾರ, ಸೊ ಇದು ಏನ್ರಿ ಬೇರ್ ಸ್ಟೇನ್ಸ್ ಥಿಯರಿ. ಸೊ ಈ ಬೇರ್ ಸ್ಟೇನ್ಸ್ ಥಿಯರಿಗೆ ಒಂದು ಲಿಮಿಟೇಷನ್ ಇದೆ. ಏನಿದೆ ಲಿಮಿಟೇಷನ್ ಆಫ್ ದಿಸ್ ಬೇರ್ ಸ್ಟೇಷನ್ ಏನು, ಸೈಕ್ಲೋಹೆಕ್ಸೇನ್ ರಿಂಗ್ ಇಸ್ ಎಕ್ಸ್ಪೆಕ್ಟೆಡ್ ಟು ಬಿ ಮೋರ್ ರಿಯಾಕ್ಟಿವ್ ಅಂದ್ರೆ ಏನು, ಲೆಸ್ ಸ್ಟೇಬಲ್, ಹೌದಿಲ್ರಿ. ಸೊ ಸೈಕ್ಲೋಹೆಕ್ಸೇನ್ ನೋಡ್ರಿ, ಇಲ್ಲಿ ಸೈಕ್ಲೋಹೆಕ್ಸೇನ್ ವ್ಯಾಲ್ಯೂ ಎಷ್ಟು ಬರ್ತದ, ನೆಗೆಟಿವ್ ಒಳಗೆ ಬಂದಿರ್ತದ. ಸೊ ನೆಗೆಟಿವ್ ಒಳಗೆ ಬರೋದ್ರಿಂದ ಏನಾಗ್ತದೆ, ಮೋರ್ ರಿಯಾಕ್ಟಿವ್ ಇರ್ತದ ಅಂತ ನಮಗೆ ಅಕಾರ್ಡಿಂಗ್ ಟು ದಿಸ್ ಬೇರ್ ಸ್ಟೇನ್ ಥಿಯರಿ ಅನಿಸ್ತದ. ಅಂಡ್ ಸೈಕ್ಲೋಪೆಂಟೇನ್ ರಿಂಗ್ ಬಿಕಾಸ್ ಅಂಡ್ ದ ರಿಂಗ್, ಹೌದಾ, ಸೈಕ್ಲೋಪೆಂಟೇನ್ದು ಏನಿರ್ತದ ಕಡಿಮೆ ಇರ್ತದ, ಸೈಕ್ಲೋಪೆಂಟೇನ್ದು ಕಡಿಮೆ ಇದೆ, ಹೌದಿಲ್ರಿ. ಅಂಡ್ ದ ಆಂಗಲ್ ಸ್ಟ್ರೇನ್ ಇನ್ ದ latter is more and the cycloheptane ring is expected to be still more reactive. ಹೌದಾ, ಈಗ ಪೆಂಟೇನ್ಕಿಂತ ಹೆಪ್ಟೇನ್ ಜಾಸ್ತಿ ಇದೆ, ಸೈಕ್ಲೋಹೆಪ್ಟೇನ್ ಹೆಕ್ಸೇನ್ಗಿಂತ ಸೈಕ್ಲೋಹೆಪ್ಟೇನ್ ಜಾಸ್ತಿ ಇದೆ ಅಂತ ನಮಗೆ ಅನಿಸ್ತದೆ. ಬಟ್ ಇನ್ ಆಕ್ಚುಯಲ್ ಪ್ರಾಕ್ಟೀಸ್, ಹೌದಾ, ಇಲ್ಲಿ ನಮ್ಗೆ ಏನು ಅನಿಸ್ತದೆ, ಸೈಕ್ಲೋಪೆಂಟೇನ್ ಏನಿದೆ ಕಡಿಮೆ ಇದೆ, ಅದಕ್ಕಿಂತ ಸೈಕ್ಲೋಹೆಪ್ಟೇನ್ ಕಡಿಮೆ ಇದೆ, ಸೈಕ್ಲೋಹೆಕ್ಸೇನ್ ಕಡಿಮೆ ಇದೆ. ಈ ಸೈಕ್ಲೋಹೆಕ್ಸೇನ್ದಿಂದ ಸೈಕ್ಲೋಹೆಪ್ಟೇನ್ ಕಡಿಮೆ ಅಂತ ಅನಿಸ್ತದೆ. ಸೊ ಬಟ್ ಆಕ್ಚುಯಲ್ ಪ್ರಾಕ್ಟೀಸ್ ಒಳಗೆ ಏನಿರ್ತದೆ, ಬಟ್ ಇನ್ ಆಕ್ಚುಯಲ್ ಪ್ರಾಕ್ಟೀಸ್ ದ ಸೈಕ್ಲೋಹೆಕ್ಸೇನ್ ಆ್ಯಂಡ್ ಸೈಕ್ಲೋಹೆಪ್ಟೇನ್ ರಿಂಗ್ಸ್ ಆರ್ ಕ್ವೈಟ್ ಸ್ಟೇಬಲ್. ಸೊ ಈ ಆಕ್ಚುಲಿ ಏನಿರ್ತದೆ, ಈ ಸೈಕ್ಲೋಹೆಕ್ಸೇನ್ ಮತ್ತು ಸೈಕ್ಲೋಹೆಪ್ಟೇನ್ ಏನಿರ್ತಾವ ಕ್ವೈಟ್ ಸ್ಟೇಬಲ್ ಇನ್ ನೇಚರ್ ಆ್ಯಂಡ್ ದೇ ಆರ್ ನಾಟ್ ರಿಯಾಕ್ಟಿವ್ ಆಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ದ ವ್ಯಾಲ್ಯೂಸ್ ಆಫ್ ಆಂಗಲ್ ಸ್ಟ್ರೇನ್. ಈಗ ನೆಗೆಟಿವ್ ವ್ಯಾಲ್ಯೂಸ್ ಬಂದವಪ್ಪ ಅಂತಂದರೆ ಅಲ್ಲಿ ನಮ್ಗೆ ಏನು ಅನಿಸ್ಬಿಡ್ತಾವೆ, ಇವಾಗ ಜಲ್ದಿ ರಿಯಾಕ್ಟ್ ಆಗ್ತಾವೆ, ಲೆಸ್ ಸ್ಟೇಬಲ್ ಇರ್ತಾವ ಅಂತ ಅನಿಸ್ಬೋದು. ಬಟ್ ಏನಾಗ್ತಾವ ಆಕ್ಚುಯಲ್ ಪ್ರಾಕ್ಟೀಸ್ ಒಳಗೆ ಈ ಸೈಕ್ಲೋಹೆಕ್ಸೇನ್ ಮತ್ತು ಸೈಕ್ಲೋಹೆಪ್ಟೇನ್ ಏನಿರ್ತಾವ ಮೋರ್ ಸ್ಟೇಬಲ್ ಇರ್ತಾವ, ಮತ್ತು ದೇ ವಿಲ್ ನಾಟ್ ರಿಯಾಕ್ಟಿವ್ ಆಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ದ ವ್ಯಾಲ್ಯೂಸ್ ಆಫ್ ದೇರ್ ಆಂಗಲ್ ಸ್ಟ್ರೇನ್. ಈ ಆಂಗಲ್ ಸ್ಟ್ರೇನ್ ನೋಡಿಕೊಂಡು ನಾವು ಅದಕ್ಕೆ ಹೇಳಿಕೆ ಆಗೋದಿಲ್ಲ. ಓಕೆ, ಸೊ ದಿಸ್ ಈಸ್ ದ ಲಿಮಿಟೇಷನ್ ಆಫ್ ಅ ಬೇರ್ ಸ್ಟೇನ್. Okay, so this is what the synopsis about the hydrocarbons. Okay, thank you.